ಹಾಯ್ ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನನಗೆ ತುಂಬ ಇಷ್ಟ ಆಗುವಂಥ ಹಲಸಿನ ಹಣ್ಣಿನ ಪಾಯಸದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ತಿಳಿಸೋ ರೀತಿಯಲ್ಲಿ ನೀವು ಈ ಹಲಸಿನ ಹಣ್ಣಿನ ಪಾಯಸವನ್ನು ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ, ಹಾಗೆಯೇ ತುಂಬಾ ರುಚಿಯಾಗುತ್ತೆ. ಇದನ್ನು ಮಾಡಲಿಕ್ಕೆ ನಾನು ಸುಮಾರು ಒಂದು 20-25 ಹಲಸಿನ ಹಣ್ಣಿನ ಸೊಳೆಯನ್ನು ತೆಗೆದುಕೊಂಡಿದ್ದೇನೆ. ಇದು ಬಕ್ಕೆ ಹಣ್ಣು ಅಂತಾರಲ್ಲ, ಆ ಹಣ್ಣಿನ ಸೊಳೆ. ಸ್ವಲ್ಪ ಗಟ್ಟಿ ಇರುತ್ತೆ ಇದು. ಅಥವಾ ಇನ್ನೊಂದು ಸಿಗುತ್ತೆ ಚಕ್ಕೆ ಹಣ್ಣು ಅಂತ, ಅದರಲ್ಲೂ ಮಾಡ್ಕೋಬೋದು. ಇದು ಸ್ವಲ್ಪ ಸಿಹಿಯಾಗಿದೆ. ಹಾಗೆಯೇ ಇವಾಗ ನನಗೆ ಸಿಕ್ಕಿರೋದು ಈ ಹಣ್ಣು. ನೋಡಿ, ಇದರ ಬೀಜವನ್ನೆಲ್ಲ ತೆಗೆದು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಮೊದಲಿಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೀರನ್ನೇನು ಹಾಕೋದು ಬೇಡ, ಹಾಗೆಯೇ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಪೇಸ್ಟ್ ಆಗಿದೆ. ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಇಡ್ತಾ ಇದ್ದೀನಿ. ಅನಂತರ ಒಂದು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಇದು ಫ್ರೆಶ್ ತೆಂಗಿನಕಾಯಿ. ಇದರಲ್ಲಿ ಹಾಲು ಚೆನ್ನಾಗಿ ಬರುತ್ತೆ. ಅದರ ಅರ್ಧ ಭಾಗವನ್ನು ತುರಿದು ಇನ್ನೊಂದು ಮಿಕ್ಸರ್ ಜಾರಲ್ಲಿ ಹಾಕಿ ಎಷ್ಟು ಕಾಯಿ ತುರಿ ಇದೆ ಅಷ್ಟೇ ಪ್ರಮಾಣದ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಅನಂತರ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಸರಿಯಾಗಿ ಹಿಂಡ್ಕೊಳ್ಬೇಕು. ನೋಡಿ, ಈ ರೀತಿ ಫ್ರೆಶ್ ತೆಂಗಿನ ಹಾಲು ರೆಡಿ ಆಗುತ್ತೆ. ಅನಂತರ ಒಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಗೋಧಿ ಕಡಿಯನ್ನು ತೆಗೆದುಕೊಂಡಿದ್ದೇನೆ. ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಇದು ತುಂಬಾ ಕ್ಲೀನಾಗೇ ಇರುತ್ತೆ. ಆದರೂ ಸಹ ಇದನ್ನು ಒಂದು 2-3 ಸಲ ತೊಳೆದು ಅದನ್ನೊಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಎಷ್ಟು ಗೋಧಿ ಕಡಿ ತೆಗೆದುಕೊತೀವಿ ಅದರ 3 ಪಟ್ಟಷ್ಟು ನೀರನ್ನು ಹಾಕಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಹಲಸಿನ ಹಣ್ಣಿನ ಪಾಯಸಕ್ಕೆ ಬೆಲ್ಲನೇ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಅಚ್ಚು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದ್ರ ಬದಲು ತೆಳ್ಳಗಿನ ಬೆಲ್ಲವನ್ನು ಹಾಕೋಬೋದು. ಇದು ಅಚ್ಚು ಬೆಲ್ಲ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ಕಸಗಳಿದ್ದರೆ ಇದನ್ನು ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕರಗಿಸ್ಕೊಂಡ್ರೆ ಅನಂತರ ಇದನ್ನು ಜರಡಿ ಇಟ್ಕೊಳ್ಳಿಕ್ಕೆ ಆಗುತ್ತೆ. ನೋಡಿ, ಬೇಯಲಿಕ್ಕೆ ಇಟ್ಟಿರುವಂಥ ಗೋಧಿ ಕಡಿ ಚೆನ್ನಾಗಿ ಬೆಂದಿದೆ. ಇದು ಬೇಯಲಿಕ್ಕೆ ಸುಮಾರು ಒಂದು 5-6 ನಿಮಿಷ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ. ಈ ರೀತಿ ಆದರೆ ಸಾಕು. ಫ್ಲೇಮನ್ನು ಆಫ್ ಮಾಡಿ ಇದನ್ನು ಇಳಿಸ್ಕೊಳ್ಬೋದು. ಅನಂತರ ಒಂದು ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ರವೆಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೀನಿ. ಈ ಪಾಯಸಕ್ಕೆ ಅಕ್ಕಿ ರವೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಪಾಯಸ ಮಾಡ್ತಾಯಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಕ್ಕಿ ರವೆ ಎಷ್ಟು ಬೇಕಾಗುತ್ತೆ ಅಂತ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ 2 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಆನಂತರ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ಗೋಧಿ ಕಡಿಯನ್ನು ಹಾಕಿ 1 ನಿಮಿಷ ಇದನ್ನು ಸರಿಯಾಗಿ ಹುರಿದುಕೊಳ್ಬೇಕು. ಗ್ಯಾಸ್ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ತೆಂಗಿನಕಾಯಿ ಹಾಲನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದು ಸರಿಯಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದು ಕುದಿ ತರಿಸ್ಕೊಳ್ಬೇಕು. ಒಂದು ಸಲ ಈ ಕಾಯಿ ಹಾಲು ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ ಫ್ಲೇಮನ್ನು ಲೋವಲ್ಲಿ ಇಟ್ಕೊಂಡು ಆನಂತರ ಇದಕ್ಕೆ ಹಲಸಿನ ಹಣ್ಣಿನ ಪೇಸ್ಟನ್ನು ಹಾಕಿ ನಿಧಾನಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಕಾಯಿ ಹಾಲು ಜೊತೆ ಹಲಸಿನ ಹಣ್ಣಿನ ಪೇಸ್ಟ್ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಆನಂತರ ಇದಕ್ಕೆ ಕರಗಿಸ್ಕೊಂಡಿರುವಂಥ ಬೆಲ್ಲವನ್ನು ಫಿಲ್ಟರ್ ಮಾಡಿ ಹಾಕ್ತಾಯಿದ್ದೀನಿ. ಬೆಲ್ಲ ತುಂಬಾ ಚೆನ್ನಾಗಿದೆ, ಕಸ ಏನೂ ಇಲ್ಲ. ಇದನ್ನು ಈಗ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಇರುವಾಗಲೇ ಕಲರ್ ಸ್ವಲ್ಪನೇ ಚೇಂಜ್ ಆಗ್ತಾ ಇದೆ. ನೋಡಿ, ಪಾಯಸದ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ತುಂಬ ತೆಳ್ಳಗಿರಬಾರ್ದು, ಹಾಗೆಯೇ ದಪ್ಪನೂ ಇರಬಾರ್ದು. ದಪ್ಪ ಇದ್ದರೆ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಇನ್ನೂ ದಪ್ಪ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಮೀಡಿಯಮ್ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ನೋಡಿ, ಇದನ್ನೀಗ ಸರಿಯಾಗಿ ಕುದಿಸಬೇಕು. ಒಂದು 5-6 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಪಾಯಸ ಕುದೀತಾ ಇರುವಾಗಲೇ ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೇನೆ. ಒಂದು ಸಲ ಇದನ್ನು ಸ್ಟವ್ ಮಾಡಿಕೊಂಡ್ರೆ ಸಾಕು. ನೋಡಿ, ಪಾಯಸ ಚೆನ್ನಾಗಿ ಕುದ್ದಿದೆ. ಕೊನೆಯದಾಗಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ. ಯಾವುದೇ ಪಾಯಸ ಮಾಡಿದರೂ ಅದಕ್ಕೆ ಡ್ರೈ ಫ್ರೂಟ್ಸ್ ಆಗದೇ ಇದ್ದರೆ ಪಾಯಸ ಕಂಪ್ಲೀಟ್ ಆಗೋದೇ ಇಲ್ಲ. ಅದಕ್ಕೆ ನೋಡಿ, ನಾನಿಲ್ಲಿ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಫ್ಲೇಮನ್ನು ಸ್ವಲ್ಪ ಲೋ ಟು ಮೀಡಿಯಮ್ ಇಟ್ಕೊಂಡು ಹುರಿದುಕೊಳ್ಬೇಕು. ಯಾವುದು ಸೀದಾ ಹೋಗಬಾರ್ದು, ಆ ರೀತಿ ಹುರಿದುಕೊಳ್ಬೇಕು. ಆನಂತರ ಅದನ್ನು ಪಾಯಸಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಘಮ ಅನ್ನೋ ಹಲಸಿನ ಹಣ್ಣಿನ ಪಾಯಸ ರೆಡಿಯಾಗಿದೆ. ನೀವು ಸಹ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ. ಬೇರೆ ಎಲ್ಲ ರೀತಿಯನ್ನು ಮರೆತು ಬಿಡ್ತೀರಾ, ಹೀಗೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ರುಚಿಕರವಾಗಿರುವಂಥ ಹಾಗೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.